ಇವಾಗ ನೆಕ್ಸ್ಟ್ ಎತ್ತೂರ್ ಶೂಟಿಂಗ್ ಸ್ಪಾಟಿಗೆ ಹೋಗ್ತಾ ಇದೀವಿ. ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗ್ಬೋದು, ಅಂದ್ರೆ ಮೂಕನ್ ಮನೆ ಫಾಲ್ಸ್ ಇಂದ. ನಾವಿರೋ ರೆಸಾರ್ಟ್ ಇಂದ ಒಂದು 5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಎತ್ತೂರ್ ಶೂಟಿಂಗ್ ಸ್ಪಾಟಿಗೆ ಹೋಗಿ ಸಿಗ್ತೀವಿ. ಇವಾಗ ಹೊಸೂರು ಗುಡ್ಡದ ಸ್ಪಾಟಿಗೆ ಹೋಗ್ತಾ ಇದೀವಿ. ಹೋಗಿ ಊಟ ಹತ್ತಿ ವ್ಯೂ ಪಾಯಿಂಟ್ ತೋರ್ಸಂತ ಪ್ರಯತ್ನ ಮಾಡ್ತೀವಿ. ಸುತ್ಕೊಂಡ್ ಬರ್ತಾ ಹೋಗ್ತಾ ಇದೀವಿ. ಓಪನ್ ಆಗಿತ್ತು ನಮ್ಮದು. ಆ? ಹೋಗ್ತಿದ್ದೀವಿ ಮೇಲೆ ಹೋಗ್ತಿದೀವಲ್ಲ. ಹೀರೋ ಹಿಂದಿ ಐತೆ ಅನ್ಕೊಂಬಿಟ್ಟೆ ಕಣ ನಾವು. ಹಂಗೆ ಒಮ್ಮಿಸ್ತೀರಿ ಬಾಯಿ ಕುಣಿತಾ ಇದ್ದೀವಿ. ಸ್ವಲ್ಪ ಗಾಡಿ ನೀವೇನಾದ್ರು ತಗೊಂಬಂದಾಗ ಸ್ವಲ್ಪ ನಿಧಾನ ಕೊಡಿರಿ. ಇಲ್ಲಿ ಮರಳೆಲ್ಲ ಇದಾವೆ, ಸ್ಕಿಡ್ ಆಗೋ ಚಾನ್ಸಸ್ ಇರ್ತದೆ. ನಂಬರ್ ಕರೆಕ್ಟ್ ಡಿಸ್ಪ್ಲೇ ಮಾಡ್ತದಲ್ಲ. ಅದೇ ಯಾರೋ ಬೇರೆಯವ್ರು ಮಾಡ್ತಿರತ್ತ ಆ ಥರ ನಿಮಗೆ. ಗೀಟ್ ಆಯ್ತಾ? ಕರೆಕ್ಟ್. ಫ್ಲೈಟ್ ಮೂಡ್ ಹಾಕೊಂಡು ಬಂದತ್ತಂದ್ರೆ ಲೆಕ್ಕ ಹಾಕು. ಕರೆಕ್ಟ್ ಕರೆಕ್ಟ್. ಇನ್ನ 300 ಮೀಟರ್ ಅಷ್ಟೇ ಇರೋದು. ರೋಡ್ ಮಾತ್ರ ಭಯಂಕರ ಚೆನ್ನಾಗೈತೆ. ಮಸಾಜ್ ಹೆಂಗಾಗ್ತೈತೆ ಮತ್ತೆ? ಹೇಳ್ತೀಯಲ್ಲ, ದುಡ್ಡು ಕೊಟ್ಟು ಮಸಾಜ್ ಮಾಡಿಸ್ಕೊಳ್ಳೋದೇ ಬೇಕು. ಈ ರೋಡಾಗ ಒಂದ್ಸರಿ ಅಡ್ಡಾಡ್ದ ಓ ಬಂತು ಗುರು. ಇದೆ ಇದು ಅಷ್ಟೇ, ಅಲ್ಲಿ ಮ್ಯಾಲ ಹತ್ಬೇಕು ನಾವು ಚೂರು. ಇದು ಯಾರು ಇಲ್ಲ ಗುರು ಅಲ್ಲೇ. ಇದೇ ಮೇಲೆ ಹೋಗ್ಬೇಕು. ಹೋಗೋಣ, ರೆಡಿ? ಯಾರು ಇಲ್ಲ ಈ ಜಾಗದಲ್ಲಿ, ನಾವಿಬ್ರೇ ಇರೋದು. ಮೋಸ್ಟ್ಲಿ ಮೇಲೆ ಇರ್ಬೋದು ಯಾರಾದ್ರು. ಇಲ್ಲಿ ನಾವಿದ್ದೆ ಇಬ್ರೇ ಇರೋದು. ನಡ್ಕೊಂಬಂದು ಬಂದಿರ್ತಾರ ಆಮೇಲೆ. ಇಲ್ಲೇ ರೆಸಾರ್ಟ್ಗಳು ಇದಾವಲ್ಲ. ಇಲ್ಲ ಆ ಕಡೆಯಿಂದ ಒಂದು ದಾರಿ ಇರ್ಬೋದು, ಅಲ್ಲಿಂದ ಬಂದಿರ್ಬೋದು, ಸಾಧ್ಯವಿದೆ. ಅಲ್ಲ ನೀನು ಬೆಳಗ್ಗೆ ಆಗಲ್ಲ ಅಂತೀಯಲ್ಲ ಎದ್ದೇಳಕ್ಕೆ. ಸತ್ಯ ಅಲ್ಲ ಇಲ್ಲೆಲ್ಲ ಅಡ್ಡಾಡಿರ್ತೀವ, ಮಕ್ಕಂದ್ರೆ ಎಚ್ಚರ ಆಗಲ್ಲ. ಓಹೋ, ಬೆಳಗ್ಗೆ ತಗಂದ್ರೂ ಸಕತ್ತೀವು. ಎಂತ ಗುಟ್ಟಪ್ಪ ಇದು. ತ್ರೀ 360 ಡಿಗ್ರಿ ಗುಡ್ಡ ಕವರ್ ಆಗೈತೆ. ಫುಲ್ ನೆಟ್ವರ್ಕ್ ಸಿಗ್ತದೆ ಅಲ್ಲೇ ಅದೇ ವ್ಯೂ ಪಾಯಿಂಟ್ ಅಲ್ಲಿ ಹತ್ತಿ ನೋಡ್ಬೇಕು. ಇದು ಯಾವಾಗಿನ ಕಾಲದಾಗೆ ರಾಜ್ಕುಮಾರ್, ಚೈತ್ರದ ಪೈಮಂಜಲಿ ಅಂತ ಪಿಕ್ಚರ್ಗಳು ಬರ್ತಿದ್ವಿ, ಹೋಗುತ್ತೆ. ಸಾಂಗ್ ಶೂಟಿಂಗ್ ಎಲ್ಲ ಇಲ್ಲೇ ಮಾಡೋದು, ಅದಕ್ಕೆ ಶೂಟಿಂಗ್ ಸ್ಪಾಟ್ ಆಗೈತೆ. ಬೆಳಗಿನ ಜಾವ ಬಂದಂಗೆ ಐತೆ ಕಣ. ಬೆಳಗ್ಗೆ ಬಂದ್ರೆ ಇನ್ನೂ ಸೈಕಿರ್ತದಲ್ಲ.
ಬೆಳಗ್ಗೆ ಬರ್ತಿದ್ವಿ ನಾವು. ಬೆಳಗ್ಗೆ ಬಂದರೆ ಇಷ್ಟು ಕ್ಲಿಯರಾಗಿ ನೀವು ನೋಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಕರ್ಕೊಂಡ್ಬಂದಿದ್ವಿ. ನೋಡೋಕ್ಕಾಗೋದೇ ಚಾನ್ಸೇ ಇಲ್ಲ ಅಂತೇಳ. ಓಕೆ, ಬಂದ್ಬಿಟ್ವಿ ವಿಚಾರಕ್ಕೆ ಅಂತ. ಅರಾವಿಡ್ ಅಂದರೆ ಬಂದ್ವಿ ಇಲ್ಲಿ ಅಂತ. ಲೊಕೇಶನ್ ಮೋಸ ಮಾಡ್ತು. ಇನ್ನು ಅಲ್ಲೇ ಐತೆ ಜಾಗ. ಎಲ್ಲಿ ಬೇಕಾದ್ರೆ ಹೋಗ್ರಿ. ಹೋಗೋ ದಾರಿ ಗೊತ್ತಲ್ಲ, ಅಮರ ಪ್ರೇಮಿಗಳು ಕೆತ್ತನೆ. ಅಮರ ಪ್ರೇಮಿ ಸತ್ತೋದ 2 ಸಲ. ನೋಡ್ರಿ, ಈ ಥರ ಮೆಟ್ಲುಗಳು ಇದ್ದಾವೆ. ಅದಕ್ಕೆ ಹತ್ತಿ ಮೇಲೂ ವ್ಯೂ ಪಾಯಿಂಟ್ ತೋರಿಸ್ತೀವಿ ಅಷ್ಟೇ. ಫುಲ್ ಐತಿ, ಅಂದರೆ ಮೇಲತ್ತಕ್ಕೆ ನೀಟಾಗಿ ಗ್ರಿಪ್ ಇಲ್ಲ. ಎಲ್ಲರೂ ದಯವಿಟ್ಟು ಶ್ರಮಿಸಬೇಕಾಗಿ ವಿನಂತಿ. ಮುಕ್ಕಳಾರೆ ಭಯದೊಂದಿಗೆ ಒಂದು ವ್ಯೂ ಪಾಯಿಂಟ್ ವಿಡಿಯೋ ಮಾಡ್ತಾಯಿದ್ವಿ. ಗಾಳಿ ಕೂಡ ಹಂಗೆ ಐತಿ, ಗಾಳಿನೇ ಅರ್ಧ ಸರಿಸ್ಬಿಡ್ತೈತಲ್ಲೇ. ಫುಲ್ಲು ಮಂಚು ತುಂಬಿದ ವಾತಾವರಣ. ಅಲ್ಲಿ ಹೋಗೋ, ಅಲ್ಲಿ ನೋಡು, ಅದ್ರೊಳಗೆ ಒಂದು ರೆಸಾರ್ಟ್ ಅಲ್ಲಿ. ನಾನು ಬಂದೆ. ಸಿಬಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ನೋಟಿಫಿಕೇಶನ್ ಬೆಲ್ ನೋಡಿರಿ, ಶಬ್ದ ಬರಲ್ಲ, ನೋಟಿಫಿಕೇಶನ್ ಬರ್ತದೆ. ಅದಾಗಿದ್ಮೇಲೆ ಕಮೆಂಟ್ ಮಾಡ್ರಿ ಹೆಂಗ ಅನಿಸ್ತು ಅಂತ. ಕಂಬಿಗಳು ಬಿಟ್ಟಾಕು, ಒಂದ್ ಸ್ವಲ್ಪ ತಗುಡ ಆಡಿಸ್ಬೇಕಿದ್ರು ಮೇಲೆ ಹೇಳ್ಬಿಟ್ಟದ ಅಲ್ಲೇ. ನಿಂತ್ಕೊಳಕ್ಕೂ ಇಲ್ಲಿ ಮುಕ್ಕಳಾರ ಕಷ್ಟ ಐತಿ. ಓಯ್ ಪಾಪ ನಮ್ಮ ಜನಗಳಿಗೆ ಗೊತ್ತಾಗಬೇಕಲ್ಲ ಇಲ್ಲಿ ಎಷ್ಟು ಕಷ್ಟ ಐತೆ ಹತ್ತದು ಇಳಿಯೋದು. ಮತ್ತು ಅವ್ರು ನಮ್ಮನ್ನು ನಂಬ್ಕೊಂಡು ಬಂದ್ಬಿಟ್ರೆ ಬಿಡು ಮ್ಯಾಲೆ ಒಳ್ಳೆ ವ್ಯೂ ಪಾಯಿಂಟ್ ನೋಡೋಣ ಅಂತ. ಅದು ಸ್ವಲ್ಪ ಸದ್ಯದ ಮಟ್ಟಿಗೆ ಸಾಧ್ಯ. ಮುಂದಿನ ದಿನಗಳಲ್ಲಿ ಅಂದರೆ ಗೊತ್ತಲ್ಲ ಎಷ್ಟು ದಿನ ಆಗ್ಬೋದು. ರೋಡ್ ಮುಂದೆ ಜಲ್ಲಿ ಹಾಕಿರೋದೇ 3 ವರ್ಷ ಆಗ್ತತೆ. ಏನು ತಂದಿಲ್ಲ, ಒಂದು 6 ವರ್ಷ ಆಗ್ತೈತಿ. ಗಮನಕ್ಕೆ ತರಕ್ಕೂ ಒಂದು ಇಲ್ಲಿ ಬರೋಂಥ ಟೂರಿಸ್ಟ್ ಜನಗಳು ಜಾಸ್ತಿ ಆಗ್ಬೇಕು. ಒಬ್ಬೊಬ್ಬರಿಗೆ ಇಬ್ಬರಿಗೆ ಏನು ಮಾಡ್ತಾರೆ ಎಷ್ಟು ಕಷ್ಟ. ಈಗ ಡೂಪ್ಲಿಕೇಟ್ ಕಂಪ್ನಿಗಳು ಹಾಕ್ಬಿಡ್ತಾರೆ. ಮಳೆ ಇಲ್ಲಿ ನೋಡ್ರೆ ಮಂಜು ಹೆವಿ, ಅದಕ್ಕೆ ತುಕ್ಕಡ್ದು ಬಿಟ್ಟೈತೆ. ಬೆಳಗ್ಗೆ ಬಂದ್ರೆ ಮೋಡ ನಿಂತಿರ್ತೈತೆನಪ್ಪ ಇಲ್ಲಿ ಮೇಲೆ. ಪೂರ್ತಿ ಮೇಲೆ ಇದ್ದೀರಿ ಕಷ್ಟ ಆಗೋದು. ಕಷ್ಟಪಟ್ಟು ತೋರಿಸ್ತಿದ್ದೀವಿ. ಮನುಷ್ಯ 360 ತೋರಿಸ್ಬಿಡೋಣ. ನೋಡಿ ಹೇಗಿದೆ ಜಾಗ ಅಂತ. ನಮಗೆ ಇವತ್ತು ಇದಿಷ್ಟು ಕವರ್ ಮಾಡಿದ್ದೆ. ಮೈಕ್ ಸಿಕ್ಕಾಪಟ್ಟೆ ದೂರ, ಪ್ಲಸ್ ಒಂದು 210 ಕಿಲೋಮೀಟ್ರ್, 210 + 40, 250 ಕಿಲೋಮೀಟ್ರ್ ಜರ್ನಿನ 330 ಕಿಲೋಮೀಟ್ರ್ ಮಾಡ್ಕೊಂಡು ಬಂದಿದ್ದೀವಿ. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟೆ. ವ್ಯೂ ಪಾಯಿಂಟ್ ಹಂಗೆ ಮಧು ಮಿಸ್ ಅಂತೇನೋ ಬರ್ದವ್ರ ಕಡಲ್ಲ ಮಿಸ್ ಯು ಮಧು ಅಲ್ಲ ಮಧು ಐ ಮಿಸ್ ಯು. ಪಪ್ಪ ಇಂಥ ಕಲಾವಿದ್ರು ಇಂಥವ್ರೆಲ್ಲ ಕಲಾವಿದ್ರು ಇರ್ತಾರೋ ಅಂತ ಅನ್ಸುತ್ತೆ. ಅಲ್ಲಿ ಬಿಟ್ಟಾಕ ಇಲ್ಲಿ ನೋಡಿ ದೊಡ್ಡ ಚಿತ್ರ ಇದು ಬಿಡಿಸಿದೆ ಆರ್ಟ್. ಎಷ್ಟು ಪೇಷನ್ಸ್ ಬಿಡಿಸಿರ್ಬಿಡಲ್ಲ ಇದನ್ನ. ಇಬ್ರು ಬಂದಾರ, ಒಬ್ರಲ್ಲ. ಈ ಕಡೆಗೆ ಹುಡುಗಿ ಬಿಡಿಸಿರೋದು, ಈ ಕಡೆಗೆ ಹುಡುಗ ಬಿಡಿಸಿರೋದು. ಅದಕ್ಕೆ ಒಂದು ದೊಡ್ಡದ ಬಿಡಿಸ್ಯಾನೆ. ಅವಕ್ಕೆ ಇಬ್ಬರು ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ.
ಇದು ಎರಡು ಬ್ಯಾಡ. ಹೆಸರೇನಪ್ಪ ಇದು ನೋಡಿದ್ರೆ ಅಖ್ತರ್ ಅಖ್ತರ್ ಅಖ್ತರ್. ಅಮರ ಪ್ರೇಮಿಗಳ ಕೆತ್ತನೆಗಳನ್ನು ನೋಡ್ತಾ ಟ್ಯಾಗ್ ದಟ್ ಇದೇನೋ ಟ್ಯಾಗ್ ದಟ್ ನೋಡ್ರಿ ಗುರು. ಅಮರ ಪ್ರೇಮಿಗಳ ಕೆತ್ತನೆಗಳನ್ನು ನೋಡ್ತಿದ್ದೇವೆ. ನಿತೀಶ್ ಪರಮೇಶ್. ಯಾರು ಹುಡುಗ ಬೆಸ್ಟ್ ನೋಡು. ಮನೆಲ್ಲ ತೊಳ್ಕೊಂಬರ್ತಾರಲ್ಲ ಅದನ್ನ ಹಂಗ್ ಬಿಡ್ಸಿ ಅಲ್ಲಿ. ನೋಡಿ ಇಂಥ ಕಲಾವಿದ್ರು ಯಾವ ಜಾಗದಾಗೂ ಬಿಡಲ್ಲ ಇವರು ನಾವತ್ತು ಅದನ್ನ ಇಳಿದ್ಕಂಡೆ ತಾನೇ ಬಂದಿದ್ದು. ಆದ್ರೂ ನೋಡಿ ಸಖತ್ತಾಗಿ ಪಾಯಿಂಟ್ ಅನ್ನಿಸ್ತು. ಅಲ್ಲ ತೊಗೋಣ ಎಂಟು ಮೋಸ್ಟ್ಲಿ ಅಲ್ಲೂ ಕೂಡ ರೆಸಾರ್ಟ್ ಮಾಡ್ತಾರೆ ಅನಿಸ್ತೈತೆ. ಅದಕ್ಕೆ ಮರ ಎಲ್ಲ ಕಡ್ಕೊಂಡು ಸ್ವಲ್ಪ ದಿವಸ ಗುಡ್ಡದ ಮೇಲೂ ಮನೆ ಕಟ್ಬಿಡ್ತಾರೆ. ಇದಿರಲ್ಲ ಇನ್ನೊಂದು 50 ವರ್ಷ. ರೆಸಾರ್ಟ್ ಮಾಡೋದಕ್ಕೆ ಒಳ್ಳೊಳ್ಳೆ ಪ್ಲೇಸ್ ಇದಾವೆ. ಒಳ್ಳೊಳ್ಳೆ ಪ್ಲೇಸ್ಗಳು ಇದಾವೆ. ಹಾಗಾಗಿ ಒಳ್ಳೊಳ್ಳೆ ಪ್ಲೇಸ್ಗಳು ಇರಲ್ಲ, ರೆಸಾರ್ಟ್ ಇರ್ತವೆ. ಒಂದು 50 ವರ್ಷ 70 ವರ್ಷ ಅಷ್ಟೇ. ನಮ್ಮ ಜನ ಏನಾದ್ರು ಅಚ್ಚಿಗೆದ್ದು ಇಲ್ಲ ನೀನು ಕಡಿಬೇಡ ಹಂಗೆ ಹಿಂಗೆ ಅಂತ ಹೇಳಿ ಆ ಜನ ಏನು ಮಾಡ್ತಾರೆ, ಇಷ್ಟೊಂದು ಮರಗಳಿದಾವೆ. ಸಮುದ್ರದ ಒಂದು ಲೋಟ ನೀರು ತೆಗೆದ್ರೆ ಏನಾಗ್ತದೆ ಕೇಳೋ ಚೆನ್ನಾಗಿ. ಇವತ್ತಿನ ಬ್ಲಾಗ್ ಇಷ್ಟೇ. ನಾಳೆ ಇನ್ನೂ ಪ್ಲೇಸಸ್ಗಳಿದ್ದಾವೆ, ಕವರ್ ಮಾಡ್ತೀವಿ. ಯಾಕಂದರೆ ಟೈಮ್ ತುಂಬ ಕಮ್ಮಿ ಆಯಿತು. ನಾವು ಊರಿನ ಬರೋಷ್ಟಕ್ಕೆ ತುಂಬ ಲೇಟ್ ಆಗಿತ್ತು. ಇವತ್ತು ನಾಳೆ ಬೆಳಿಗ್ಗೆ ಇನ್ನೂ ದೇವಸ್ಥಾನ ಇದ್ದಾವೆ. ದೇವಸ್ಥಾನ ತುಂಬ ಪ್ಲ್ಯಾನ್ ಮಾಡಿದ್ದೀವಿ. ದೇವಸ್ಥಾನ ಏನೋ ತೋರಿಸ್ತೀವಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇವಾಗ ರೆಸಾರ್ಟ್ ಬಿಟ್ಟು ಮಂಜುರಾಬಾದ್ ಕೋಟೆ ಕಡೆ ಹೋಗ್ತಾ ಇದೀವಿ. ಇಲ್ಲಿಂದ ಒಂದು 51 ಕಿಲೋಮೀಟರ್ ಆಗುತ್ತೆ ಮಂಜುರಾಬಾದ್ ಕೋಟೆ. ಡೈರೆಕ್ಟ್ ಸೀದಾ ಮಂಜುರಾಬಾದ್ ಕೋಟೆಗೆ ಹೋಗೇ ಸಿಗ್ತೀವಿ. ಅಲ್ಲಿ ಜಾಗ ಮಧ್ಯಕ್ಕೆ ಸಿಗೋದೇ ಇಲ್ಲ, ಸೀದಾ ಅಲ್ಲಿಗೆ ಹೋಗ್ಬಿಟ್ಟೆ ಸಿಗ್ತೀವಿ ಅಂತ ಹೇಳ್ತಾ ಗಾಡಿ ಸ್ಟಾರ್ಟ್ ಮಾಡ್ಕೊಂತಿದೀವಿ. ಗಾಡಿ ಹತ್ತಿ ಹೊಂಟತಿರ. ಬಾಯ್ ಬಾಯ್. ಅಲ್ಲಿಗೋ ಸಿಗೋಣ.